ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಹಳೇದನ್ನೆಲ್ಲ ನೆನೆಸ್ಕೊಂಡು ಕೊರಗ್ತಾ ಗಂಗೆಗೂ ಮೋಸ ಮಾಡ್ತಾ ನಿಮಗ್ ನೀವು ಮೋಸ ಮಾಡ್ಕೋಬೇಡಿ. ಪ್ರೀತಿ ಅನ್ನೋದು ಎರಡನೇ ಸಲನೂ ಆಗ್ಬೋದು, ಆಗತ್ತೆ. ನಾವು ಊರ್ ಬಿಟ್ಟು ಬಂದಾಗಿಂದ ಇಲ್ಲಿ ತನಕ ಅಜಯ್ ಅವರು ನಮಗೋಸ್ಕರ ಎಲ್ಲ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಮದ್ವೆ ಆಗೋಣ ಅಂತ ಇದ್ದೀನಿ. ಗೌರಿ ಅವರು ನನ್ನ ಮರ್ತಿದ್ದಾರೆ, ಮರೀಲಿ, ನಾನು ಮರಿತೀನಿ. ಏನ್ ನಂಗೆ ಅವ್ರನ್ನ ಮರೆತು ಬದುಕೋಕ್ ಬರಲ್ವಾ? ಬರುತ್ತೆ, ನೋಡ್ತಾ ಇರೋ ಕೇಳಿ. ಇನ್ಮೇಲೆ ಗಂಗೆ ಜೊತೆ ಹೇಗಿರ್ತೀನಿ ಅಂತ. ಆಗಿದ್ದಾಗೋಗ್ಲಿ, ಇವತ್ತು ಈ ರೋಸ್ನ ಗಂಗೆ ಕೊಡ್ತೀನಿ. ಇವತ್ತು ನಾವು ನಮ್ಮಮ್ಮನ ಮನೆಗೆ ಹೋಗ್ತಾ ಇದೀವಿ. ಅಮ್ಮಮ್ಮ ಆಲ್ರೆಡಿ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ನಾನಂತೂ ರೆಡಿ. ಅಭಯ್, ಏನದು? ಏನೂ ಇಲ್ವಲ್ಲ? ಇಲ್ಲ, ನೀವೇನೋ ಮುಚ್ಚಿಟ್ರಿ ಅಲ್ಲಿ. ಇಲ್ಲಪ್ಪ, ನಾನೇನು ಮುಚ್ಚಿಟ್ಟಿಲ್ಲ. ಹೌದಾ? ನೀವಿಲ್ಲೇನೋ ಮುಚ್ಚಿಟ್ರಿ, ನಾನ್ ನೋಡ್ದೆ. ವಾವ್, ರೋಸ್, ಇದ್ ಯಾವಾಗ ತಗೊಂಡ್ ಬಂದ್ರಿ? ನಂಗೋಸ್ಕರನಾ? ಮತ್ ನನಗೆ ಕೊಡೋದ್ ಬಿಟ್ಟು ಯಾಕೆ ಬಚ್ಚಿಡ್ತಾ ಇದ್ದೀರಾ? ಹೆಂಡತಿಗೆ ಅಂತ ಪ್ರೀತಿಯಿಂದ ತಂದ್ಮೇಲೆ ನೀವೇ ನಿಮ್ ಕೈಯಾರ ಕೊಡ್ಬೇಕಲ್ವಾ? ಇಲ್ಲ, ಅದ್ ನಿಂಗಲ್ಲ. ನನಗಲ್ವಾ? ಮತ್ತಿನ್ಯಾರಿಗೆ? ಓ, ನಿಮ್ ಲವರಿಗ್ ತಂದ್ರಾ? ನಿಮ್ ಲವರ್ ನಾನೇ ತಾನೆ, ನೀವೇ ಕೊಡಿ ಮತ್ತೆ. ಅಲ್ಲ ಅಭಯ್, ಹೆಂಡತಿಗೆ ಅಂತ ಹೂವೆಲ್ಲ ತರೋದಿಕ್ಕಾಗತ್ತೆ, ಆದ್ರೆ ಅದನ್ನ ನಿಮ್ ಕೈಯಾರೆ ಕೊಡ್ಬೇಕಂತ ಗೊತ್ತಿಲ್ವಾ? ಗಂಡ್ಮಕ್ಳಿಗೆ ಇಷ್ಟೊಂದು ನಾಚಿಕೆ ಇರಬಾರ್ದಪ್ಪ. ಸರಿ, ತಗೊಳ್ಳಿ, ನೀವೇ ಕೊಡಿ ನನ್ಗೆ. ನೀನೇ ತಗೊಂಡಾಯ್ತಲ್ಲ, ಇನ್ ನಾನ್ ಹೇಗ್ ಕೊಡೋದು? ಇದನ್ ಯಾರಾದ್ರೂ ಹೀಗ್ ಬಚ್ಚಿಟ್ಬಿಟ್ಟು ಕೊಡ್ತಾರಾ? ಇದನ್ ಕೊಡಕ್ಕೆ ಇದರದೇ ಆದ ಒಂದ್ ರೀತಿ ಇದೆ. ಅಯ್ಯೋ, ನಾನ್ ಹೋಗಿದ್ದನ್ನೆಲ್ಲ ನಿಮಗ್ ಹೇಳ್ತಾ ಇದ್ದೀನಲ್ಲ, ಇರಿ ನಾನೇ ಹೇಳ್ಕೊಡ್ತೀನಿ. ಈ ತರ ಮಂಡಿ ಊರಿ ಕೂತ್ಕೊಂಡು ರೋಸ್ನ ಮೇಲೆ ಕೆತ್ತಿ ನನ್ ಕಣ್ಣಲ್ ಕಣ್ಣಿಟ್ಟು ಐ ಲವ್ ಯು ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಹೀಗ್ ಹೇಳ್ಬೇಕು, ಆಯ್ತಾ? ತಗೊಳ್ಳಿ. ಅಯ್ಯೋ, ತಗೊಳ್ಳಿ ಅಭಯ್. ಮಂಡಿ ಊರ್ ಕೂತ್ಕೊಳ್ಳಿ. ಗಂಗೆ, ಕೂತ್ಕೊಳ್ಳಿ ಅಭಯ್. ನನ್ ಲೈಫಲ್ಲಿ ಈ ಸೀನೆಲ್ಲ ದೇವ್ರು ಬರ್ದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆರ್ಡರ್ ಮಿಸ್ ಆಗಿತ್ತಷ್ಟೇ, ಆದ್ರೆ ಹೀಗ್ ಮಧ್ಯ ಎಲ್ಲೆಲ್ಲೋ ಸೇರ್ಸ್ಬಿಟ್ಟಿದ್ದಾನೆ ಅಲ್ವಾ ಅಭಯ್? ಅಯ್ಯೋ, ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಭಯ್? ಕೂತ್ಕೊಳ್ಳಿ, ನಾನ್ ವೇಟ್ ಮಾಡ್ತಾ ಇದ್ದೀನಿ. ಅಲ್ಲ ಗಂಗೆ, ಅದು ಸರಿ, ಇವಾಗೇನು ನೀವ್ ಕೊಡಲ್ವಾ? ನಾನ್ ಹೋಗಿ ಅಖಿಲ ಅದಕ್ಕೆ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಗಂಗೆ, ಬೇಡ. ಆಯ್ತು, ನೀನ್ ಹೇಳ್ದಾಗೆ ಮಾಡ್ತೀನಿ. ಹೀಗ್ ಬನ್ನಿ ದಾರಿಗೆ. ಕೂತ್ಕೊಳ್ಳಿ.
ಯು ಗಂಗೆ. ಥ್ಯಾಂಕ್ ಯು. ಐ ಲವ್ ಯು ಟು ಅಭಯ್. ವಾವ್, ಸೂಪರ್! ಎಂಥ ರೊಮ್ಯಾಂಟಿಕ್ ಸೀನು. ಅಕ್ಕ ನೀನು ಆಯ್ತು, ಸಾರಿ ಸಾರಿ ಸಾರಿ. ನಿಮ್ ಮೊಮೆಂಟ್ನ ಹಾಳು ಮಾಡ್ದೆ ಅಂತ ಬೈಕೋಬೇಡಿ ನನ್ನ. ಅದು ನಾನು ನನ್ನ ರೂಮ್ ಕಡೆನೆ ಹೋಗ್ತಾ ಇದ್ದೆ. ನೀನು ಗಂಗೆಗೆ ರೋಸ್ ಕೊಡೋದನ್ನ ಅಕಸ್ಮಾತ್ ಆಗಿ ನೋಡ್ಬಿಟ್ಟೆ. ಎಷ್ಟ್ ಬೇಡ ಅನ್ಸಿದ್ರು ಖುಷಿ ತಡ್ಕೊಳಕ್ಕಾಗ್ದೆ ಒಳಗಡೆ ಓಡ್ಕೊಂಡ್ಬಂದ್ಬಿಟ್ಟೆ. ನಿಮ್ಮಿಬ್ರು ಹಿಂಗ್ ನೋಡೋದಕ್ಕೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಥ್ಯಾಂಕ್ಸ್ ಕಣೆ ಗಂಗೆ, ನನ್ನ ತಮ್ಮನ ಜೀವನಕ್ಕೆ ಬಂದಿದ್ದಕ್ಕೆ. ನೀನ್ ಬಂದ್ಮೇಲೆನೆ ನನ್ನ ತಮ್ಮ ಇಷ್ಟು ಖುಷಿಯಾಗಿರೋದನ್ನ ನೋಡ್ತಾ ಇರೋದು. ನೀವಿಬ್ರು ಯಾವಾಗ್ಲೂ ಹೀಗೆ ಇರ್ಬೇಕು. ಅಮ್ಮಮ್ಮ ಕರೀತಿದ್ದಾರೆ, ಇಬ್ರು ಹೊರಡಿ ಬೇಗ. ಗಂಗೆ ಬಾ. ಇವರಿಬ್ರು ಯಾವತ್ತೂ ಒಂದಾಗೋದಿಲ್ವೇನೋ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಈ ಗಂಗೆ ಗಂಡನ್ನ ಚೆನ್ನಾಗಿ ಪಳಗಿಸಿದಾಳೆ. ಇದು ಹೀಗೆ ಮುಂದುವರೆದ್ರೆ ಅಭಯ್ ನನ್ನ ಕಂಟ್ರೋಲ್ ತಪ್ಪು ಹೋಗ್ಬಿಡ್ತಾನೆ ಅಷ್ಟೇ. ಹಾಗಾಗ್ಬಾರ್ದು. ಅಭಯ್ ಸ್ವಿಚ್ ಯಾವಾಗ್ಲೂ ನನ್ನ ಕೈಯಲ್ಲೇ ಇರ್ಬೇಕು. ಏನ್ ಮಾಡೋದೀಗ?